ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮನು ಸಿಂಘ್ವಿ ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಬೇಲ್ ರದ್ದತಿಗೆ ಅರ್ಜಿ ವಿಚಾರಣೆ ಆರಂಭ ಆಗಿದೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ಮನು ಸಿಂಘ್ವಿ ಈಗ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಬೇಲ್ ಸಿಕ್ಕಿರುವಂತ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗ್ತಿದೆ. ಬೇಲ್ ರದ್ದತಿಗೆ ಈಗ ವಾದ ಕೂಡ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಜಗದೀಶ್. ಮಧುಸೂದನ್, ಈಗಾಗಲೇ ದರ್ಶನ್ ಅಂದ್ರೆ ಪ್ರಕರಣದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗಾಗಲೇ ಏನಂತಂದ್ರೆ ಬೇಲನ್ನ ಪಡ್ಕೊಂಡು ಹೊರಗಡೆ ಇರುವಂತಹ ದರ್ಶನ್ಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ನಂತರ ಬೇಲನ್ನು ರದ್ದು ಮಾಡುವಂತೆ ಕೋರಿ ಏನಂತಂದ್ರೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಸರ್ಕಾರದ ಪರವಾಗಿ. ಈಗಾಗಲೇ ಅದು ವಾದ ಮತ್ತೆ ಪ್ರತಿವಾದ ಎರಡೂ ಸಹಿತ ನಡೀತಿದ್ದಾವೆ. ಈಗಾಗಲೇ ಏನಂತಂದ್ರೆ ಸಂಪೂರ್ಣವಾದಂತಹ ವಿವರ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಈ ಪ್ರಕರಣದಲ್ಲಿ ಎಷ್ಟು ಜನರಿಗೆ ಏನಂದ್ರೆ ಜಾಮೀನು ನೀಡಲಾಗಿದೆ, ಈ ಪ್ರಕರಣದ ಪ್ರಮುಖ ಆರೋಪಿ ಯಾರು, ಮತ್ತೆ ಅದರ ಜೊತೆಗೆ ಈ ದರ್ಶನ್ ಅನ್ನುವಂತಹ ವ್ಯಕ್ತಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೋರ್ಟ್ ಮೆನ್ಷನ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಇವರೊಬ್ಬ ಪ್ರಖ್ಯಾತ ಏನಂತಂದ್ರೆ ನಟರಾಗಿರುವಂತದ್ದು ಕನ್ನಡ ಚಲನಚಿತ್ರದಲ್ಲಿ. ಅದ್ರ ಜೊತೆಗೆ ಇವರು ಈಗಾಗಲೇ ಏನಂತಂದ್ರೆ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರು ಏನಂತಂದ್ರೆ ಆರೋಗ್ಯದ ಸಮಸ್ಯೆಯನ್ನ ಹೇಳಿ ಹೊರಗಡೆ ಬೇಲ್ ಮೇಲೆ ಇದ್ರು. ತದನಂತರ ಏನಂದ್ರೆ ಸಾಕ್ಷಿಗಳ ಜೊತೆಗೆ ಈಗ ಹೊರಗಡೆ ಸುತ್ತಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಂತಂದ್ರೆ ಪ್ರಕರಣ ಮತ್ತೊಂದು ತಿರುವು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಹಾಗಾಗಿ ಈ ಏನಂದ್ರೆ ಜಾಮೀನನ್ನ ರದ್ದತಿ ಮಾಡಬೇಕು ಅಂತ ಏನಂದ್ರೆ ಕೋರ್ಟ್ ನಲ್ಲಿ ಸರ್ಕಾರಿ ಪರ ವಕೀಲರು ಏನಂತಂದ್ರೆ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅದೇ ದರ್ಶನ್ ಪರ ವಕೀಲರನ್ನ ಪ್ರಶ್ನೆ ಮಾಡೋಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ನ್ಯಾಯಾಧೀಶರು ಬಹಳಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದ್ದಾರೆ. ಅಂದ್ರೆ ಈ ಪ್ರಕರಣದ ಏನಂದ್ರೆ ಮೊದಲು ಪ್ರಕರಣ ದಾಖಲಿಸಿದ್ಯಾರು, ಮತ್ತೆ ಈಗ ಪ್ರಕರಣದ ಹಂತ ಯಾವ ಹಂತದಲ್ಲಿದೆ, ಅದರ ಜೊತೆಗೆ ಏನಂತಂದ್ರೆ ಈ ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಏನಂತಂದ್ರೆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಮೆನ್ಷನ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಇನ್ನೂ ಏನಂದ್ರೆ ಲಾಂಗ್ ಅಂದ್ರೆ ವಾದ ಮತ್ತೆ ಪ್ರತಿವಾದ ನಡೆಯುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಸಹಿತ ಏನಂತಂದ್ರೆ ಈಗ ದರ್ಶನ್ ಪರವಾಗಿ ಏನಂತಂದ್ರೆ ವಾದವನ್ನ ಮಂಡನೆ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಬಹಳಷ್ಟು ಕ್ಯೂರಿಯಾಸಿಟಿ ಹುಡ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಂತಂದ್ರೆ 8 ಆರೋಪಿಗಳಿಗೆ ಈಗಾಗಲೇ ಜಾಮೀನು ನೀಡಲಾಗಿದೆ. ಆ 8 ಆರೋಪಿಗಳು ಸಹಿತ ಏನಂತಂದ್ರೆ ಒಬ್ಬರೊಬ್ಬರು ನೇರವಾಗಿ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಸಾಕ್ಷಿಯನ್ನು ಹೇಳಿರುವಂತಹ ವ್ಯಕ್ತಿ ಅಂದ್ರೆ ಮೊದಲು ಚಾರ್ಜ್ ಶೀಟ್ ನಲ್ಲಿ ಯಾರು ಸಾಕ್ಷಿ ಅಂತ ಮೆನ್ಷನ್ ಮಾಡ್ಲಾಗ್ತಾ ಇದೆಯಲ್ಲ ಆ ವ್ಯಕ್ತಿಯು ಸಹಿತ ಏನಂದ್ರೆ ದರ್ಶನ್ ಪರವಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ತಿರುವನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದಾವೆ ಅನ್ನುವಂತಹ ವಿಚಾರ ಮೆನ್ಷನ್ ಆಗ್ತಾ ಇದೆ. ಮತ್ತೆ ಅದರ ಜೊತೆಗೆ ದರ್ಶನ್ ಅವರು ಈ ಹಿಂದೆ ಜಾಮೀನನ್ನ ಪಡ್ಕೊಳ್ಳುವಂತಹ ಸಂದರ್ಭದಲ್ಲೂ ಸಹಿತ ಅವರ ಆರೋಗ್ಯ ಸಮಸ್ಯೆಯನ್ನ ಹೇಳಿದ್ರು. ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳತಂತಹ ವ್ಯಕ್ತಿ ಈಗ ಏನಂತಂದ್ರೆ ಆರೋಪಿಗಳ ಜೊತೆಗೆ ಅಂದ್ರೆ ಯಾರು ಸಾಕ್ಷಿದಾರರು ಇದಾರಲ್ಲ ಅವ್ರ ಜೊತೆಗೂ ಸಹಿತ ನೇರವಾದಂತಹ ಸಂಪರ್ಕಗಳಿದ್ದಾರೆ. ಇದು ಇನ್ಫ್ಲೂಯೆನ್ಸ್ ಆಗುವಂತಹ ಸಾಧ್ಯತೆಗಳಿದಾವೆ. ಅಂದ್ರೆ ನೇರವಾಗಿ ಏನಂದ್ರೆ ಇನ್ಫ್ಲೂಯೆನ್ಸ್ ಆಗೋ ಕಾರಣಕ್ಕಾಗಿ ಪ್ರಕರಣ ಮತ್ತೊಂದು ಆಯಾಮ ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಅಥವಾ ಅಂದ್ರೆ ಪ್ರಕರಣದಲ್ಲಿ ಏನಂದ್ರೆ ಸಾಕ್ಷಿಗಳ ನಾಶ ಆಗುವಂತಹ ಸಾಧ್ಯತೆಗಳು ಸಹಿತ ಇರ್ತವೆ. ಹಾಗಾಗಿ ಜಾಮೀನನ್ನ ರದ್ದು ಮಾಡಿ ಅನ್ನುವಂತಹ ವಿಚಾರ ಕೇಳಲಾಗ್ತಾ ಇದೆ. ಈಗ ಏನಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ದರ್ಶನ್ ಪರವಾಗಿ ವಾದವನ್ನ ಮುಂದುವರಿಸ್ತಾ ಇರುವಂತದ್ದು. ಜಗದೀಶ್, ಇನ್ನು ವಾದ ಮತ್ತೆ ಪ್ರತಿವಾದ ಎರಡೂ ಕೂಡ ಈಗ ಆಗತ್ತೆ ಅಂತ ಒಂದು ಕಡೆ ನೇರವಾಗಿ ಬೇಲ್ ರದ್ದತಿಗೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿ ಆಗ್ತಾ ಇರುವಂತಹ ವಾದ ಇದು. ಖಂಡಿತವಾಗ್ಲೂ ಮಧುಸೂದನ್, ಇನ್ನೊಂದೇನಂತಂದ್ರೆ ಬೇಲ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ನೋಡಿರ್ತಕ್ಕಂತಹ ವ್ಯಕ್ತಿ ಯಾರು, ಪ್ರಕರಣ ದಾಖಲಿಸಿರುವಂತಹ ವ್ಯಕ್ತಿ ಯಾರು, ತದನಂತರ ಏನಂದ್ರೆ ಆ ಪ್ರಕರಣವನ್ನ ಆದ ನಂತರ ಒಟ್ಟು 12 ದಿವಸಗಳ ನಂತರ ಅವರ ಏನಂತಂದ್ರೆ ಮಾಹಿತಿನ ಕಲೆ ಹಾಕಿರುವಂತಂದ್ರೆ ಅವರಿಂದ ಏನಂದ್ರೆ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಹಾಗಾದ್ರೆ ಈ 8 ರಿಂದ 12 ದಿವಸಗಳ ಕಾಲ ಅಂತರ ಪೊಲೀಸರು ಏನ್ ಮಾಡಿದ್ರು, ಯಾಕೆ ಇಷ್ಟೊಂದು ವಿಳಂಬ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನು ಸಹಿತ ಇಡ್ಲಾಗಿರುವಂತದ್ದು. ಮತ್ತೆ ಪ್ರಕರಣ ಎಲ್ಲಿ ನಡೆದಿದೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಆ ವ್ಯಕ್ತಿಯನ್ನ ಅಂದ್ರೆ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡೋದಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಲಾಗಿತ್ತ ಅಂತ, ಮತ್ತೆ ಜೊತೆಗೆ ಹತ್ಯೆ ಮಾಡಿರುವಂತಹ ಸ್ಥಳದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೋರ್ಟ್ ಕೇಳ್ತಾ ಇದೆ. ಅದು ಯಾರಿಗೆ ಸಂಬಂಧಪಟ್ಟಂತದ್ದು ಆಗಿರುವಂತಹ ಜಾಗ, ಮತ್ತೆ ಆ ಜಾಗದಲ್ಲಿ ಹೋಗಿ ಇವರು ಯಾಕೆ ಆ ವ್ಯಕ್ತಿನ ಹೊಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟರು, ಮತ್ತೆ ಈ ಒಂದು ಪ್ರಕರಣದಲ್ಲಿ ಕೊಲೆ ಆಗಿರ್ತಕ್ಕಂತಹ ವ್ಯಕ್ತಿಯ ಕುಟುಂಬಸ್ಥರು ಹೇಳುವಂತದ್ದೇನು, ಮತ್ತೆ ಪ್ರತ್ಯಕ್ಷದರ್ಶಿ ಅಂದ್ರೆ ಮೊದಲು ತೆಗೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಯಾರು ಚಾರ್ಜ್ ಶೀಟ್ ಯಾರು FIR ನಲ್ಲಿ ಹೇಳಿದಾರಲ್ಲ ಆ ವ್ಯಕ್ತಿಗೂ ಏನಂದ್ರೆ ದರ್ಶನ್ ಅವರಿಗೂ ಮತ್ತೆ ಜೊತೆಗೆ ರೇಣುಕಾಸ್ವಾಮಿಗೆ ಇರುವಂತಹ ಸಂಬಂಧ ಏನು ಅನ್ನುವಂತಹ ಸಂಪೂರ್ಣವಾದಂತಹ ವಿವರವನ್ನ ಕೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಘಟನೆ ನಡೆದಿದೆಯಲ್ಲ ಆ ಘಟನೆಯಲ್ಲಿ ಒಟ್ಟು 8ಕ್ಕೆ ನಡೆಯುತ್ತೆ, 9ಕ್ಕೆ ಶವ ಪತ್ತೆ ಆಗುತ್ತೆ, 11ಕ್ಕೆ ಬಂಧನ ಆಗುತ್ತೆ. ಬಂಧನಕ್ಕೆ ಸಕಾರಣ ಇಲ್ಲ ಅಂತ ಈಗಾಗಲೇ ಬಹಳಷ್ಟು ಜನ ಏನಂತಂದ್ರೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾಕೆ ಸಕಾರಣ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಏನಂದ್ರೆ ಮೆನ್ಷನ್ ಮಾಡಿರುವ ಕೋರ್ಟ್ ಕೇಳ್ತಾ ಇದೆ.
ಇದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಸಹಿತ ಅಂತಂದ್ರೆ ಸಂಪೂರ್ಣವಾದಂತಹ ವಿವರಣೆ ಕೊಡ್ತಾ ಇದ್ದಾರೆ. ಈ ಹತ್ಯೆಯಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರ ಸಂಪೂರ್ಣವಾಗಿ ಇನ್ನೂವರೆಗೂ ಸಹಿತ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿಲ್ಲ. ಮತ್ತೆ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಹತ್ಯೆ ಮಾಡುವಂತಹ ಉದ್ದೇಶ ಇಟ್ಕೊಂಡು ಆ ವ್ಯಕ್ತಿಯನ್ನ ಏನಂತಂದ್ರೆ ಕರ್ಕೊಂಡು ಹೋಗಲಾಗಿಲ್ಲ ಅನ್ನುವಂತಹ ವಿಚಾರದಲ್ಲಿ ಏನಂತಂದ್ರೆ ಮೆನ್ಷನ್ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಸ್ಪೆಷಲಿ ಅವರು ಪಾಯಿಂಟ್ ಆಫ್ ಮಾಡ್ತಾ ಇರುವಂತದ್ದು ಈ ಒಂದು ಪಾರ್ಕಿಂಗ್ ಸ್ಥಳ ಅಂದ್ರೆ ಆ ಒಂದು ಘಟನೆ ನಡೆದಿರುವಂತಹ ಕೊಲೆ ಆಗಿರುವಂತಹ ಘಟನಾ ಸ್ಥಳದ ವ್ಯಕ್ತಿಗೂ ಮತ್ತೆ ದರ್ಶನ್ಗೂ ಇರುವಂತಹ ಸಂಬಂಧಗಳೇನು, ಮತ್ತೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಮೂಲವಾದಂತಹ ಕಾರಣ ಏನು ಅನ್ನುವಂತಹ ಪೂರ್ತಿ ವಿವರವನ್ನ ಅಂದ್ರೆ ಸವಿಸ್ತಾರವಾಗಿ ವಿವರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಮೊದಲ ಬಾರಿಗೆ ಅಂದ್ರೆ ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಕೋರ್ಟು ಸಹಿತ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಏನಂದ್ರೆ ಯಾವಾಗ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಕ್ತಾಯ ಆಗಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ಸರ್ಕಾರದ ಪರವಾಗಿರುವಂತಹ ವಕೀಲರು ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲೂ ಸಹಿತ ಒಂದು ಪ್ರಶ್ನೆಯನ್ನ ಕೋರ್ಟ್ ಕೇಳುತ್ತೆ. ಅಂದ್ರೆ ಈ ಒಂದು ಪ್ರಕರಣ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆದಿದೆ. ಆ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಏನಂದ್ರೆ ಜಾಮೀನನ್ನ ಯಾವ ಆಧಾರದ ಮೇಲೆ ಕೊಡಲಾಗಿದೆ, ಯಾವ ಮಾನದಂಡಗಳನ್ನ ಇಟ್ಟು ಕೊಡಲಾಗಿದೆ ಅನ್ನುವಂತಹ ವಿವರಗಳನ್ನ ಅಲ್ಲೆಲ್ಲವೂ ಸಹಿತ ಚರ್ಚೆ ಆಗಿರುತ್ತೆ. ಹಾಗಾಗಿ ಈಗ ಮತ್ತೆ ನೀವು ಸುಪ್ರೀಂ ಕೋರ್ಟ್ಗೆ ಬರೋದಕ್ಕೆ ಮೂಲವಾದಂತಹ ಕಾರಣ ಏನು ಅನ್ನುವಂತಹ ಪ್ರಶ್ನೆಯನ್ನ ಸಹಿತ ಇಡಲಾಗ್ತಾ ಇದೆ. ಹಾಗಾಗಿ ಈಗ ಒಂದು ಕಡೆಗೆ ಸರ್ಕಾರದ ಪರವಾಗಿರ್ತಕ್ಕಂತಹ ವಕೀಲರ ವಾದ ಸಂಪೂರ್ಣವಾಗಿ ಮುಕ್ತಾಯವಾಗಿರುವಂತದ್ದು. ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಏನಂದ್ರೆ ದರ್ಶನ್ ಪರವಾಗಿ ಏನಂತಂದ್ರೆ ವಾದವನ್ನ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇವ್ರು ಹೇಳುವಂತದ್ದು ಏನಂತಂದ್ರೆ ಈಗಾಗಲೇ ದರ್ಶನ್ ಯಾವುದೇ ಕಾರಣಕ್ಕೂ ಸಹಿತ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ, ಯಾವುದೇ ಆರೋಪಿಗಳ ಏನಂದ್ರೆ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಕೋರ್ಟ್ ಕೊಟ್ಟಿರ್ತಕ್ಕಂತಹ ನಿರ್ದೇಶನದ ಅನುಗುಣವಾಗಿ ಏನಂತಂದ್ರೆ ಅವರು ನಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಏನಂದ್ರೆ ಈಗ ಚಾರ್ಜ್ ಶೀಟ್ ನಲ್ಲೂ ಸಹಿತ ಉಲ್ಲೇಖ ಆಗಿರುವಂತಹ ವಿಚಾರ ಈಗಾಗಲೇ ಚಾರ್ಜ್ ಶೀಟ್ ಸಂಪೂರ್ಣವಾಗಿ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿ ಮೇಲೂ ಸಹಿತ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಏನಂದ್ರೆ ಪ್ರಭಾವ ಬೀರುವಂತಹ ವ್ಯಕ್ತಿ ನಮ್ಮ ಕಕ್ಷಿದಾರ ಅಲ್ಲ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಈಗ ಹೊರಗಡೆ ಬಂದಿರತಕ್ಕಂತಹ ಎಲ್ಲಾ ಆರೋಪಿಗಳೇನಿದ್ದಾರೆ ಎಲ್ಲಾ ಏನಂದ್ರೆ ಇನ್ಕ್ಲೂಡಿಂಗ್ ಅಂದ್ರೆ A8 ಆರೋಪಿ ನಂಬರ್ 8 ಅಂದ್ರೆ ಈ ಜಾಗದ ಮಾಲೀಕರಾಗಿರ್ತಾರಲ್ಲ ಅವರನ್ನು ಸಹಿತ ಅಂತಂದ್ರೆ ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಏನಂದ್ರೆ ಹೋಗಿ ಭೇಟಿ ಮಾಡುವಂತಹ ಕೆಲಸಗಳನ್ನ ಮಾಡಿಲ್ಲ. ಅಂದ್ರೆ ಪ್ರಕರಣ ನಡೆದಿರುವಂತಹ ಘಟನಾ ಸ್ಥಳದ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಸಹಿತ ಅವರೆಲ್ಲೂ ಹೋಗ್ತಾ ಇಲ್ಲ. ಮತ್ತೆ ಇವಾಗ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಇನ್ನೂವರೆಗೂ ಸಹಿತ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ. ಈಗ ಬಹುತೇಕ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಇದನ್ನ ಅಬ್ಜೆಕ್ಷನ್ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ದರ್ಶನ್ ಅವರು ಹೊರಗಡೆ ಸುತ್ತಾಡಿರುವಂತದ್ದಾಗಿರ್ಬೋದು ಅಥವಾ ಮೂವಿಗೆ ಹೋಗಿದ್ದಾರೆ. ಇತ್ತೀಚೆಗೆ ಏನಂತಂದ್ರೆ ದರ್ಶನ್ ಅವರು ಅಷ್ಟೆಲ್ಲ ಇದ್ರು ಸಹಿತ ಹೊರಗಡೆ ಬಂದು ಒಂದು ಚಲನಚಿತ್ರವನ್ನು ವೀಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಶೂಟಿಂಗ್ ಅಲ್ಲೂ ಸಹಿತ ಅವರು ಭಾಗಿಯಾಗಿದ್ರು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ಮತ್ತೆ ಪ್ರತಿವಾದ ಆರಂಭ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.